ಹಲೋ ಹಾಯ್ ನಮಸ್ಕಾರ ಶರಣಾರ್ಥಿ ಎಲ್ಲರಿಗೂ. ಇವತ್ತೇನೆಂದರೆ ಒಂದು ವಿಶೇಷ ಅಂತಂದರೆ ನಾನು ಕೃಷಿಯಿಂದ ಒಂದು ಬ್ಯೂಟಿಫುಲ್ ಆದ ಗಜರ ಮಾಡಿದ್ದೀನಿ. ಇಟ್ಸ್ ಅ ರೆಡ್ ಕಲರ್. ನಾನು ನೋಡಿದ್ದೀನಲ್ಲ ನಾವು ಏನು ಮಾಡಿದ್ದೀನಿ ಅಂತ. ಬಟ್ ಇಟ್ಸ್ ಅ ವಂಡರ್ಫುಲ್ ರೆಸ್ಪಾಂಡ್ ಇದೆ. ಬಟ್ ನೀವು ಇದರಿಂದ ಬಿಸ್ನೆಸ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಂತಂದರೆ ನಮ್ಮ ಕೈಯಿಂದ ನಾವು ಮಾಡಿದ್ದು ಹಾಕ್ಕೊಳಕ್ಕೆ ಭಾಳ ಸಖತ್ತಾಗಿ ಮಜಾ ಬರ್ತದೆ ಮತ್ತು ಖುಷಿ ಆಗ್ತದೆ, ಪ್ರೌಡ್ ಫೀಲ್ ಆಗುತ್ತೆ. ಸೊ ನಿಮ್ಗೆ ಹೆಂಗೆ ಅನಿಸ್ತದೆ ಅಂತ ನನಗೆ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಏನಂತಂದರೆ ಈ ಕೃಷಿದು ಭಾಳ ಡಿಫ್ರೆಂಟ್ ಈಗ ಟ್ರೆಂಡ್ ಒಳಗೆ ನಡೆದದೆ. ಇದರ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆ ಟ್ರೆಂಡ್ ನಡೆದದ. ಬಟ್ ನೀವು ಒಂಥರ ಪ್ರಯತ್ನ ಮಾಡಿ ನೋಡಿದ್ರೆ ಭಾಳ ಚೆನ್ನಾಗಿ ಮಸ್ತ್ ಬರ್ತದೆ. ಇದರಿಂದ ಬೆಸ್ಟ್ ಬಿಸ್ನೆಸ್ನು ಮಾಡ್ಬೋದು. ರಿಯಲಿ ವಂಡರ್ಫುಲ್ ಬಿಸ್ನೆಸ್ ಆಗುತ್ತೆ ರೀ. ಮಿನಿಮಮ್ ಇಟ್ ವಿಲ್ ಟೇಕ್ 30-35 ಮಿನಿಟ್ಸ್. ಫಾಸ್ಟ್ ಹಾಕಿದರೆ 30 ಮಿನಿಟ್ಸಲ್ಲಿ ಮುಗಿಯುತ್ತೆ. ಒಂದು ಮಾಡೋಕ್ಕೆ ನಿಮಗೆ 25 to 30 ಮಿನಿಟ್ಸ್ ಬೇಕಾಗುತ್ತೆ. ಬಟ್ ಅದರೊಳಗೆ ನಿಮಗೆ 200 to 250 ಈಗ ಪ್ರೆಸೆಂಟ್ ರೇಟ್ ಇದು ಬರೀ ಗಜರಾದ ಅಂತಂದರೆ 200 to 250 ರುಪೀಸ್ ನಡೆದದೆ ರೀ. ಬಟ್ ಇನ್ನೊಂದು ಏನಂತಂದರೆ ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ರೀ. ಇಷ್ಟು ಚೆನ್ನಾಗಿ ಬರುತ್ತಲ್ಲ, ಎಲ್ಲ ಕಲರ್ನಾಗ ಫ್ಲವರ್ಸ್ ಮಾಡ್ಬೋದು. ನಾನು ಹಾಕೊಂಡು ತೋರಿಸ್ತೀನಿ. ಓಕೆ, ಸೋ ಬ್ಯೂಟಿಫುಲ್ ರೀ. ಸೊ ಈ ರೀತಿಯೂ ಮಾಡ್ಕೋಬೋದು ಅಥವಾ ಈ ರೀತಿಯೂ ಹಾಕೋಬೋದು. ಡಿಫರೆನ್ಸ್ ನೀವು ಯಾವ ರೀತಿ ಬೇಕಾದ್ರೂ ಹಾಕೋಬೋದು. ಓಕೆನಾ. ಸೊ ಇದು ವಂಡರ್ಫುಲ್ ಗಜರನ್ನ ನಾವು ಶಾರ್ಟ್ ಹೇರ್ಸ್ಗೂ ಕೂಡ ಯೂಸ್ ಮಾಡ್ಬೋದು, ಅಥವಾ ಸಣ್ಣ ಮಕ್ಕಳಿಗೆಲ್ಲ ನೀವು ಈ ರೀತಿ ಮಾಡ್ತಿರಲ್ಲ ಈ ರೀತಿ ಮಾಡಿಕೊಂಡು ಮಾಡ್ಬೋದು, ಡಿಪೆಂಡ್ ಆಗುತ್ತೆ. ಬಟ್ ಇನ್ನೊಂದು ಏನಂತಂದರೆ ಇದು ಬಂದು ಅಂದರೆ ತುರುಬಕ್ಕೆ ಹಾಕ್ಕೊಳ್ಳೋಕ್ಕೆ ಭಾಳ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಕುಲ್ಲ ಹೇರ್ದಾದ್ರೂ ಕಲರ್ ಆಫ್ ನೀವು ಬೇರೆ ಕಲರ್ನೂ ಯೂಸ್ ಮಾಡ್ಬೋದು. ನಾನು ರೆಡ್ ಕಲರ್ ಯೂಸ್ ಮಾಡಿದ್ದೀನಿ. ಬಟ್ ಒಳಗಡೆ ಇದೆಲ್ಲ ಗ್ರೀನ್ ಕಲರ್ ಇದೆ. ಬಟ್ ಇದು ಮಾಡೋಕ್ಕೆ ಮಿನಿಮಮ್ 30 ಮಿನಿಟ್ಸ್ ಬೇಕು, ಅಷ್ಟು ಜಾಸ್ತಿ ಬೇಕಾಗಲ್ಲ. ಮತ್ತು ಇನ್ನೊಂದು ಏನಂತಂದರೆ ಇದು ಮಲ್ಟಿ ಕಲರಲ್ಲಿ ಮತ್ತು 2 ಕಲರ್ಸ್ 3 ಕಲರ್ಸ್ 4 ಕಲರ್ಸ್ನಿಂದ ಬರುತ್ತೆ. ಎಲ್ಲದನ್ನೂ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂತಂದರೆ ಸೊ ವಂಡರ್ಫುಲ್ ಆದ ಗಜರ ಅನ್ನ ನೀವು ಲೈಕ್ ಮಾಡ್ತೀರಿ ಅಂತ ಅನ್ಕೋತೀನಿ. ಬಟ್ ಯಾವ ರೀತಿ ಪ್ರೊಸೆಸ್ ಮಾಡಿದ್ದೀನಿ ಅಂತ ವಿಡಿಯೋ ನಿಮ್ಗೆ ಹಾಕ್ತೀನಿ. ಬಟ್ ಡಿಟೇಲ್ಸಲ್ಲಿ ಹಾಕಿಲ್ಲ. ಬಟ್ ಸಮ್ ರೀಸನ್ಗೋಸ್ಕರ ನಾನು ಡೀಟೇಲ್ಸಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ. ಬಟ್ ಸಿಂಪಲ್ ಆ್ಯಂಡ್ ಬೆಸ್ಟ್ ನಾನು ಕೆಲವೊಂದು ಸ್ಟೆಪ್ಗಳು ಹಾಕಿದ್ದೀನಿ. ಆ ಸ್ಟೆಪ್ ನೋಡಿಕೊಂಡು ನೀವು ಮಾಡ್ಬೋದು. ಯೂಟ್ಯೂಬಲ್ಲಿ ಬಹಳಷ್ಟು ವೆರೈಟಿ ಆಫ್ ಕೃಷಿ ಸ್ಟೆಪ್ ಬೈ ಸ್ಟೆಪ್ ಕಲಿಸೋರು ಕೂಡ ಇದ್ದಾರೆ. ಬಟ್ ಅದನ್ನು ಕಲಿತ್ಕೊಂಡು ಮನೆಯಲ್ಲಿ ನೀವು ಇದು ಬಿಸ್ನೆಸ್ ಮಾಡ್ಬೋದು. ಸೊ ಬೆಸ್ಟ್ ಬಿಸ್ನೆಸ್ ಫಾರ್ ಹೌಸ್ ವೈಫ್ಸ್ ಅಂತ ನಾ ಹೇಳ್ಬೋದು. ಬಿಕಾಸ್ ಈಗ ಹೆಂಗೆ ರೀ ವರಮಹಾಲಕ್ಷ್ಮಿ ಬಂದಿದೆ, ಪೂಜೆ ಮಾಡ್ತೀವಿ, ಅದು ಮಾಡ್ತೀವಿ. ಸೊ ನಮಗೊಂದು ಕ್ರೇಜ್ ಇರ್ತದೆ ಏನೋ. ಯಾಕಂದರೆ ಇದು ನೋಡಿರಿ, ಯಾವುದೇ ಒಂದು ವಸ್ತು ಹ್ಯಾಂಡ್ಮೇಡ್ ಆಗಿರ್ತದಲ್ಲ ಅದು ಟು ಕಾಸ್ಟ್ಲಿ ಇರ್ತದೆ. ಬಟ್ ಅದ್ರೊಳಗೆ ಅಷ್ಟೇ ಮೆಹನತ್, ಅಷ್ಟೇ ಪ್ರೀತಿಯಿಂದ 2 ಕೈಯಿಂದ ಮಾಡ್ತೀವಿ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇರ್ತದೆ. ನೀವು ಬೇರೆ ಮಾಡಬೇಕು, ಕಂಜೂಸ್ ಮಾಡಬೇಡ್ರಿ. ಯಾರೂ ಈ ರೀತಿ ಹ್ಯಾಂಡ್ಮೇಡ್ ಕ್ರೋಶದ್ ಏನೇ ಮಾಡಿದ್ರು ಕೂಡ ಸ್ವಲ್ಪ ಕಡಿಮೆ ಮಾಡಲು ಕೊಡ್ತಾರೆ, ಕೊಡಲ್ಲ ಅಂತಲ್ಲ. ಬಟ್ ಅಂದ್ರೂ ಭಾಳ ಕಷ್ಟ ಆಗುತ್ತೆ ಮಾಡೋಕ್ಕೆ. ಓಕೆನಾ.